ಆ್ಯನಿವಲ್ ಡೇ ದಿನದ್ದು ನಾವು ಹೋಗಿದ್ದು ಸಂಜೆ ಮಕ್ಕಳಿಗೆ ಮ್ಯಾಗಿ ಮಾಡ್ಕೊಂಡು ಹೋಗಿದ್ದೆ. ಬೇರೆ ಏನೇ ತೊಗೊಂಡೋಗಿದ್ರು ಅವರು ತಿಂತಿರಲಿಲ್ಲ. ಮ್ಯಾಗಿ ಆದರೆ ತಿಂತಾರೆ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ಹೋಗಿದ್ದೆ. ಸ್ಕೂಲ್ ಒಳಗೆ ಬಿಟ್ಟಿರಲಿಲ್ಲ ಈ ವರ್ಷ. ಲಾಸ್ಟ್ ಇಯರ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಮಿಸ್ ಆಗಿದ್ವು, ಕಳೆದೋಗಿದ್ವು. ಕೈಯಿಂದ ಫೈನ್ ಕಟ್ಟಿದ್ದಾಯಿತು ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಸಲ ಪೇರೆಂಟ್ಸ್ನ ಒಳಗೆ ಬಿಟ್ಕೊಂಡಿಲ್ಲ. ಈ ಥರ ಗ್ರಿಲ್ಲಿಂದ ಕಾಂಪೌಂಡಿಂದ ಒಳಗೆ ಅವ್ರಿದ್ದು ಹೊರ್ಗಡೆಯಿಂದ ನಾನು ತಿಂಡಿ ತಿನ್ನಿಸ್ತಾ ಇದ್ದೆ. ನನ್ನ ಚಿಕ್ಕ ಮಗಳು ಬೇಡ, ದೊಡ್ಡ ಮಗಳು ಬೇಡ ಅಂತ ಅಂದ್ಲು. ಅವಳು ಗ್ರೇಪ್ಸ್ ತೊಗೊಂಡು ಹೋದ್ಲು ಬಾಕ್ಸ್ನ. ಇವಳು ತಿಂತೀನಿ ಮಮ್ಮಿ ಅಂತ ಅಂದ್ಲು. ಸೊ ಅದಕ್ಕೆ ಅಲ್ಲಿ ನಿಂತ್ಕೊಂಡು ತಿನ್ನಿಸ್ತಾ ಇದ್ದೆ ನಾನು. ಏನು ಮಾಡ್ತಿದ್ಯಾ ಗುಡಿಯಾ? ಏನು ಮಾಡ್ತಿದ್ಯಾ? ತೋರಿಸ್ತೀನಿ ಪುಟ್ಕಬವನ್ನ. ಏನದು? ಏಲಕ್ಕಿ ಅಲ್ಲ ಅದು, ಯೋಲಕ್ಕಿ. ಏನಮ್ಮ ಅದು? ಚಕ್ಕೆ. ನೋಡಿಲಿ ತಿರ್ಗು, ಹಿಂಗೆ ಏರ್ ಬ್ಯಾಂಡ್ ಹಾಕೋ. ಏರ್ ಬ್ಯಾಂಡ್ ಹಾಕೊಬೇಕು ನೀಟಾಗಿ. ಹುಚ್ಚಿ ಅಂತಾರೆ ನೀನು. ಪಚ್ಚಪ್ಪ ಬೈತಿತ್ತು ನೋಡವತ್ತು. ಹಂಗೆ ಅನ್ಬಾರ್ದು, ಬೈತಿತ್ತು ಪಚ್ಚಪ್ಪ. ಏನಂತೀಯ? ಪಚ್ಚಪ್ಪ ಬೈಯುತ್ತಲ್ಲ ನಿಂಗೆ. ಇಲ್ಲಿ ನೋಡಿಲಿ, ಪಚ್ಚಪ್ಪ ಬೈದ್ರೆ ಏನಂತೀಯ ನೀನು? ಪಚ್ಚಪ್ಪಂಗೆ ಏನೂ ಆಗಲ್ಲ ಅಂತೀಯಾ? ಬೈಲ ಪಚ್ಚಪ್ಪ. ನಾನು ಪೂಣಿಯಮ್ಮ, ವಾಣಿಯಮ್ಮ, ಚಿಂಟು, ಚಿಮ್ಮೈ, ರತ್ನಮ್ಮ, ಗಾನೋ, ಚೀರು ಎಲ್ಲ ಬೈಬೋದಾ? ಇದು ಕಬ್ಬು ಕರ್ರಗೆ ಹಾಳಾಗಿರಂಗ್ ಬರ್ತದಲ್ಲ ಅಷ್ಟನ್ನ ಸಪ್ರೇಟ್ ಆಗಿ. ಬೇರೆಯವ್ರು ಯಾರ್ಯಾರು ಬೈಬೇಕು ನಿಂಗೆ? ನೀನು, ರತ್ನಮ್ಮ, ಚೀರು, ಪಚ್ಚಪ್ಪ, ಚಿಂಟು, ಚಿಮ್ಮೈ, ಪೂರ್ಣಿಯಮ್ಮ, ಚೆನ್ನವ, ನೀನು ನಂದು ಹೇಳ್ದೆ. ಗಾನು, ಪಪ್ಪಾಜಿ, ರತ್ನಮ್ಮ ಹೇಳಿಲ್ಲ, ಹೇಳ್ಬಿಟ್ಟ ಪಪ್ಪಾಜಿ. ಈಗ ನೀನು ಏರ್ ಬ್ಯಾಂಡ್ ಹಾಕೊಂಡಿಲ್ವಲ್ಲ, ಪಪ್ಪ ಬೈಯುತ್ತಲ್ಲ ಹುಚ್ಚಿ ಹುಚ್ಚಿ ಅಂತ ನಿಂಗೆ ಪಚ್ಚಪ್ಪ. ಏನಂತೀಯ ಅದಕ್ಕೆ? ಏನು ಅನ್ನಲ್ವಾ? ನೀ ಪಚ್ಚಪ್ಪಂಗೆ ಅನ್ನಲ್ವಾ? ಅಪ್ಪ ಹಂಗೆ ಅನ್ಬೇಡ ಪಪ್ಪ ನನ್ನ ಅಂತ ಅನ್ನಲ್ವಾ? ಅಂತೀನಿ. ಏನಂತೀಯ? ಏನ್ಬೇಡಪ್ಪ ಅಮ್ಮ ಎಲ್ಲ ಮುಗಿಯಕ್ಕೆ ಬರ್ತಿಲ್ಲ. ಓದಿ ಬಿಡು, ಬರ್ಲಿಲ್ಲ ಅಂದ್ರೆ ಬಾ. ನೀನೇನು ಖಾರ ಪುಡಿ ಮಾಡ್ಕೊಡ್ಬಿಡು, ಅಮ್ಮ ಮಾಡುತ್ತ ಬಾ. ಇಲ್ಲ, ಅಡುಗೆ ಮಾಡ್ತೀನಿ. ನೀನು ಮಸಾಲೆ ಪುಡಿ ಹುರ್ಕೊಡ್ತೀರಾ? ಹಾಂ, ಓಕೆ. ಇವತ್ತು ಅಡುಗೆ ಏನಪ್ಪ ಅಂದರೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಎಲ್ಲ ಮಾಡಿದ್ದೀವಿ. ಬಿಕಾಸ್ ಅಜ್ಜಿ ನಾಳೆ ಹೋಗ್ತಾರಲ್ಲ ಊರಿಗೆ, ಅದಕ್ಕೋಸ್ಕರ ಮಾಡಿದ್ದೀನಿ. ತೋರಿಸ್ತೀನಿ ನಿಮಗೆ ಏನೇನು ಮಾಡಿದ್ದೀನಿ ಅಂತ, ಓಕೆನಾ? ಇನ್ನು ತಿಂದಿಲ್ಲ ಇದೆ. ಹಾಂ, ಚೆನ್ನಾಯ್ತಾ? ಆಯ್ತಾ? ಖಾರ, ಉಪ್ಪು, ಹುಳಿ ಬಾರಿಸಿ ಬಂದೆ. ಏನೋ ಮುದ್ದು ಕೊಳೆ ನೀನು, ಮುದ್ದು ಮಾಡಿ ನೀನು, ಮುದ್ದು ಮಾಡಿ ನನ್ನಪ್ಪ, ನನ್ನ ಬಂಗಾಳ ಕಣೆ ನೀನು. ಓಣಿ ಚುಚ್ಚಬೇಕಾ? ಚುಚ್ಚಬೇಕಾ ಮಗನೇ ನಿಂಗೆ? ಸಿಂಬಿ ಚುಚ್ಚಬೇಕಪ್ಪ, ಚುಚ್ಚಬೇಕಾ? ಓಣವ ಓನ್ ನೋಡ್ತಿದ್ದೀರಾ? ಔಟು. ಏಯ್ ಮುಂದೆ ಅಯ್ಯೋ, ಈಗ
ಹಾಯ್ ಹಾಯ್. ಹೇಳಿ ಏನಾರು ಏನು ಹೇಳ್ಬೇಕು? ಹೇಳಿ ಏನಾರು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ನನ್ನ ಚಾನಲ್ಗೆ. ಏನು ಹೆಸರು ಹೇಳು? ಅಮೃತ ಗೌಡ ವ್ಲಾಗ್ಸ್ ಇನ್ ಅಮೃತ ಕನ್ನಡ. ಗೌಡ ವ್ಲಾಗ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀನ್ ಸಬ್ಸ್ಕ್ರೈಬ್ ಆಗಿದ್ಯಾ? ಆಗಿಲ್ಲ. ಥೂ, ಮಾನ ಮರ್ಯಾದೆ ಐತಾ ಇಲ್ಲ ನಿಂಗೆ? ಆಗೋಣ. ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಕೈಲೂ ಸಬ್ಸ್ಕ್ರೈಬ್ ಮಾಡ್ಸೋ. ಎಲ್ಲರೂ ಮಾಡಿ, ನಾನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಓಕೆ ಬಾಯ್. ದೇವಸ್ಥಾನಕ್ಕೆ ಹೋಗ್ಬರ್ತೀವಿ. ನಾವು ಬಂದಿದ್ದು ಜನಪುರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ. ನಾನು ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ಹೋಗಿದ್ದು. ಹಾಗೆ ತಿಂಡಿನೂ ತಿಂದಿರಲಿಲ್ಲ. ಸೊ ಅಲ್ಲೇ ಪದ್ಮನಿಲಯದಲ್ಲಿ ತಿಂಡಿ ತಿನ್ಕೊಂಡು ಮಕ್ಕಳಿಗೆ ಒಂದೆರಡು ಸ್ವೀಟ್ಸ್ ತಗೊಂಡು ವಾಪಸ್ ಆದ್ವಿ. ನಾವು ಅಜ್ಜಿನ ಬಿಟ್ಟು ಬಂದ್ವಿ ನಾವು ಮನೆಗೆ. ಕೊನೆಗೂ ಓಪನ್ ಮಾಡಿಬಿಟ್ರಲ್ಲ, ಚೆನ್ನಾಗಿ ಬಂದಿದೆ, ದೊಡ್ಡದು ಮಾಡಿದ್ರು. ನನ್ನ ಕಾಲೇಜು ಫ್ರೆಂಡ್ಸ್, ಇದು ನಾನು ಓದಿದ್ದ ಫಸ್ಟ್ PU ಸೆಕೆಂಡ್ PU ಕಾಲೇಜು. ಇಲ್ಲಿ ನೆನಪು ಮಾತ್ರ ಯಾವುದೇ ಕಾರಣಕ್ಕೂ ಹೊರೆಯಲ್ಲ ನಾನು. ಅಂತಂತ ನೆನಪಿದೆ. ಹಾಗೂ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದಿದ್ದು 2 ವರ್ಷ ನಾನಲ್ಲಿ. ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಈಗ ಫ್ರೆಂಡ್ಸ್ ಯಾರೂ ಇಲ್ಲ. ಬಟ್ ಇಟ್ಸ್ ಓಕೆ. ನಮ್ಮದು ಪಾನಿಪುರಿ ಸ್ಪಾಟ್ ಅದು. ಅಲ್ಲಿ ನಾಗರು ಬನ ಇದೆಯಲ್ಲ, ನನ್ನ ಫೇವ್ರೆಟ್ ಸ್ಕೂಲ್ ಇದು. 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಓದಿದ್ದೀನಮ್ಮ. ನನ್ನ ಫೇವ್ರೆಟ್. ಆಮೇಲೆ ನೀವು ಓದುವಾಗ ನಿಮ್ಮಮ್ಮ ಅವರೆಲ್ಲ ಓದುವಾಗ ಒಟ್ನಲ್ಲಿ ನಾನು 7th ಓದಿದ್ದೀನಿ. ಇದು ಮೀಸೆ ಅಪ್ಪನ ಫೇವ್ರೆಟ್ ದೇವಸ್ಥಾನ, ಷಣ್ಮತ್ತನ ದೇವಸ್ಥಾನ. ಯಾವಾಗಲೂ ಬರೋದು. ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ಪ್ರಸಾದ ತಲ್ರಿ. ಟೈಲರ್ ಅವರೇ ತುಂಬ ಬ್ಯುಸಿ ಇದ್ದೀರಾ? ತುಂಬ ಬ್ಯುಸಿ ಇದ್ದೀರಾ? ಹಾಯ್ ಚಿಂಟು. ಪ್ರಸಾದ ಯಾಕೆ ಕಾಲೇಜಿಗೆ ಬಂಕಾ? ನಾನು ನಮ್ಮ ಚಿಂಟು ಮೂಗು ಚುಸಿರೋದು ಮರ್ತೇ ಬಿಟ್ಟಿದ್ದೆ. ಅದು ನೋಡಿ ಮತ್ತೆ ನೆನಪಾಯ್ತು. ಕಾಲೇಜಿಗೆ ಬಂಕಾ? ಹುಷಾರಿಲ್ಲ ಅಂತನಾ? ಓ ಮೈ ಗುಡ್ನೆಸ್. ಓಕೆ. ಅತ್ತೆ, ಅದು ನಾನು ವ್ಲಾಗ್ ಕೂಡ ಮಾಡಿದ್ದೀನಿ. ಬಟ್ ಅದು ಆದರೂ ಮರ್ತೋಗಿದೆ ನನಗೆ. ನೆನಪಾಗಲಿಲ್ಲ. ನೋಡಿದ ತಕ್ಷಣ ನೆನಪಾಯಿತು. ನಾನು ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ. ಜಸ್ಟ್ ಈಗ ಬಂದ್ವಿ. ದೇವಸ್ಥಾನಕ್ಕೆಲ್ಲ ಹೋಗಿ ಸ್ವಲ್ಪ ಬ್ಲೌಸ್ ಹೊಲಿಯೋದು ಕೊಡಬೇಕಿತ್ತು, ಅದೆಲ್ಲ ಕೊಟ್ಟು ಅತ್ತೆ ಮನೆಗೆ ಹೋಗಿ ನಮ್ಮ ಅತ್ತೆ ಕುಚ್ಚಾಕ್ತಾರೆ. ಸೊ ಅವರಿಗೂ ಸೀರೆ ಕೊಟ್ಟು ಕುಚ್ಚಾಕಕ್ಕೆ ನಾವು ವಾಪಸ್ ಬಂದ್ವಿ. ನಮ್ಮ ಮನೆಯವರು ಶಿವಮೊಗ್ಗ ಹೋಗ್ಬೇಕು ಅಂದ್ಬಿಟ್ಟು ಬೇಗನೆ ವಾಪಸ್ ಬಂದ್ವಿ. ಅಜ್ಜಿಗೆ ಬಿಟ್ಟು ಬಂದ್ವಿ ಮನೆಗೆ. ಬೇಜಾರಾಗ್ತಿದೆ ಒಬ್ಳಿಗೆ ಇರೋಕ್ಕೆ. ಇಷ್ಟು ದಿನ ಜೊತೇಲಿದ್ದರು. ಹೆಚ್ಚು ಕಮ್ಮಿ ಒಂದು 3 to 4 ಡೇಸ್ ಇದ್ದರು. ಅವ್ರ ಜೊತೆ ಒಂದು 5 ಡೇಸ್ ಇದ್ದರು. ಓಕೆ, 5 ಡೇಸ್ ಇದ್ದರು ಅಷ್ಟೇ. ಬರ್ತಾರಲ್ಲ ಅವ್ರ ಜೊತೆ ಒಳ್ಳೊಳ್ಳೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನನಗೆ ತುಂಬ ಹುಷಾರಿರಲಿಲ್ಲ. ನನಗೆ ವೀಡಿಯೋಗಳನ್ನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಜ್ಜಿ ಇದಕ್ಕೆ ಸ್ವಲ್ಪ ಬೆಟರ್ ಅನ್ನಿಸ್ತು ನನಗೆ. ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಟ್ರು. ಹುಷಾರಿಲ್ದಲೇ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ. ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲಿಲ್ಲ, ಮನೆಗೆ ಬಂದಿರು. ಸೊ ಮತ್ತೆ ಬರ್ತಾರೆ ಅಂದ್ಕೊತೀನಿ. ಒಂದು ಮದುವೆ ಇದೆ, ಮದುವೆಗೋಸ್ಕರ ಬರ್ಬೋದು, ಬರ್ದಲ್ಲೂ ಕೂಡ ಇರ್ಬೋದು, ಗೊತ್ತಿಲ್ಲ ಹೇಗೆ ಮಾಡ್ತಾರೆ ಅಂತ.
ನನ್ನ ಇಷ್ಟ ಬರ್ಬೋದು ಅಂದ್ಕೊಂಡಿದ್ದೀನಿ. ಆವಾಗ ಬಂದಾಗ ಅಜ್ಜಿ ಜೊತೆ ನಾನು ವೀಡಿಯೋನ ಮಾಡ್ತೀನಿ. ನಮ್ಮ ಅಜ್ಜಿನ ಮಾತಾಡಿಸ್ತೀನಿ. ಓಕೆನಾ? ಅಷ್ಟೇ. ಸಾರಿ ಇಷ್ಟು ದಿನ ವೀಡಿಯೋಗಳು ಹಾಕ್ಲಿದ್ದಕ್ಕೆ. ಓಕೆನಾ? ಹಾಕ್ತೀನಿ, ವೀಡಿಯೋಸ್ಗಳಿದ್ದಾವೆ, ಬಟ್ ಹಾಕೋಕ್ಕಾಗ್ತಿರ್ಲಿಲ್ಲ ಅಷ್ಟೇ. ನನ್ನ ಕೈಯಲ್ಲಿ ಹುಷಾರಿರಲಿಲ್ಲ, ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ, ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ಆದೆ. ನಾನು ಬಿಡೋ ನಿಧಾನಕ್ಕೆ ಹಾಕೋಣ ಅಂದ್ಕೊಂಡು ಸುಮ್ಮನೆ ಆದೆ. ಈಗೊಂದು ಸ್ವಲ್ಪ ಪರವಾಗಿಲ್ಲ, ಬೆಟರ್ ಅನ್ನಿಸ್ತು ಇದೆ, ಬೆಟರ್ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. Thanks for watching. Subscribe to Amrita Gowda Vlogs in Kannada. Bye bye.